ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಗಿರೀಶ್. ನನ್ನ ಪರಿಸರ ಸ್ನೇಹಿ ಕೃಷಿ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಕೃಷಿಯಲ್ಲಿ ಪರಿಸರ ಸ್ನೇಹಿ ಪದ್ಧತಿಗಳ ಬಗ್ಗೆ ವಿಚಾರಗಳನ್ನ ಹಂಚ್ಕೊತಿರ್ತೇನೆ. ಹಾಗಾಗಿ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಯಾವ ವಿಚಾರ ಹೇಳಕ್ಕೆ ಕೊಟ್ಟಿದ್ದೀನಿ ಅಂತಂದರೆ, ನಮ್ಮ ತೋಟಗಳು ಏನಕ್ಕೆ ಬಹಳ ಬೇಗ ರೋಗಕ್ಕೆ ತುತ್ತಾಗ್ತಾ ಇದ್ದಾವೆ ಅಥವಾ ಕೀಟಬಾಧೆಗಳಿಗೆ ಒಳಗಾಗ್ತಾ ಇದ್ದಾವೆ, ಮತ್ತು ಈ ಜಾಗತಿಕ ತಾಪಮಾನದಿಂದ ಉಂಟಾಗ್ತಾ ಇರುವ ಈ ಒತ್ತಡಕ್ಕೆ ಹೊಂದಿಕೊಳ್ಳುವಂಥ ಸಾಮರ್ಥ್ಯ ಅಷ್ಟು ತೋಟಗಳಿಗಿಲ್ಲ. ಅಂದರೆ ಸಾಮರ್ಥ್ಯ ಅಂತಂದರೆ, ಈಗ ಹವಾಮಾನ ವೈಪರೀತ್ಯದಿಂದಾಗಿ ಬರಗಾಲ ಬರ್ತಾ ಇದೆ ಹೆಚ್ಚಿನ ಪ್ರಮಾಣದಲ್ಲಿ, ಮತ್ತು ಅತಿವೃಷ್ಟಿ ಆಗ್ತಾ ಇದೆ. ಅಂದರೆ ಮಳೆ ಬಂದಾಗ ತುಂಬ ಜೋರಾದಂಥ ಮಳೆ ಕೆಲವೇ ದಿನಗಳಲ್ಲಿ ಒಂದು ತಿಂಗಳು ಕಾಲ, ಉದಾಹರಣೆಗೆ ಒಂದು ತಿಂಗಳು ಕಾಲ ಬರಬೇಕಾದಂಥ ಮಳೆ ಕೇವಲ ಒಂದು ವಾರ ಅಥವಾ 10 ದಿನಗಳಲ್ಲಿ ಬಂದು ಹೋಗುವಂಥದ್ದು. ಅದರಿಂದಾಗಿ ಅತಿವೃಷ್ಟಿಯಿಂದಾಗಿ ಎಷ್ಟೋ ತೋಟಗಳಲ್ಲಿ ಅದು ಅಡಿಕೆ ತೋಟ ಇರ್ಬೋದು, ತೆಂಗಿನ ತೋಟ ಇರ್ಬೋದು, ಅಥವಾ ಮಾವಿನ ತೋಟ ಇರ್ಬೋದು, ತೋಟಗಳೆಲ್ಲ ಬಹಳ ಬೇಗ ರೋಗಕ್ಕೆ ತುತ್ತಾಗ್ತಾ ಇದ್ದಾವೆ. ಅದಕ್ಕೆ ಪ್ರತಿರೋಧವನ್ನು ಬೆಳೆಸ್ಕೊಳ್ಳುವಂಥ ಸಾಮರ್ಥ್ಯ ನಮ್ಮ ತೋಟಗಳಲ್ಲಿಲ್ಲ. ಹಾಗಾಗಿ ಈ ಪ್ರತಿರೋಧವನ್ನು ನಮ್ಮ ತೋಟಗಳು ಬೆಳೆಸ್ಕೊಳ್ಳುವಂಥ ಸಾಮರ್ಥ್ಯ ಹೊಂದುವಂಗೆ ನಾವು ಮಾಡುವುದು ಹೇಗೆ ಅನ್ನೋದನ್ನು ವಿಚಾರನ ನಾನು ಹಂಚ್ಕೋಬೇಕು ಅಂತ ಇದ್ದೀನಿ. ಈಗ ನೋಡಿ, ನಾನು ಇಲ್ಲಿ ಈ ತೋಟದ ಉದಾಹರಣೆ ತಗೊಂಡು ನಿಮಗೆ ಈ ವಿಚಾರನ ಹೇಳ್ತಾ ಇದ್ದೀನಿ. ಈಗ ನಾನು ಮಾವಿನ ತೋಟದಲ್ಲಿದ್ದೀನಿ. ಈ ತೋಟದಲ್ಲಿ ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಹತ್ರದಲ್ಲೇ ಈಗ ಇದಕ್ಕೆ ಬೂದಿ ರೋಗ ಬಂದಿದೆ, ಅಂದರೆ ಪೌಡರಿ ಮಿಲ್ಡ್ಯೂ. ಇದು ಒಂದು ಶಿಲೀಂಧ್ರದಿಂದ ಆಗಿರುವಂತಹ ಹರಡಿರುವಂತಹ ರೋಗ. ಈ ಶಿಲೀಂಧ್ರ ಇದು ಮಣ್ಣಿನಲ್ಲಿರುವಂಥ ಶಿಲೀಂಧ್ರ. ಈ ಬೂದಿ ರೋಗ ಬಂದರೆ ಏನಾಗ್ತದೆ, ಇಳುವರಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಕುಂಠಿತವಾಗ್ತದೆ. ಹಾಗಾಗಿ ಇವನ್ನ 2023-2024ರಲ್ಲೂ ಸಹ ಮಾವಿನ ಇಳುವರಿ ಸಾಕಷ್ಟು ಕುಂಠಿತವಾಗಿತ್ತು. ಈ ರೋಗಗಳಿಗೆ ತುತ್ತಾಗಿ, ಮತ್ತು ಕೀಟಬಾಧೆ, ಶೂಟ್ ಬೋರರ್ ಇರ್ಬೋದು, ಅಥವಾ ಫ್ರೂಟ್ ಬೋರರ್ ಇರ್ಬೋದು, ಅಥವಾ ಸ್ಟೆಮ್ ಬೋರರ್ ಇರ್ಬೋದು, ಇಂತಹ ಕೀಟಬಾಧೆಗಳಿಂದಾಗಿ ಮಾವಿನ ಇಳುವರಿ ಕಡಿಮೆ ಆಗಿತ್ತು. ಈ ವರ್ಷ ಕೂಡ ಏನಕ್ಕೆ ಈ ಮಾವಿನ ಹೂಗೊಂಚಲು ಎಲ್ಲ ರೋಗಕ್ಕೆ ತುತ್ತಾಗಿದೆ ಅಂತ ನೋಡೋದಾದರೆ, ಈಗ ಇಲ್ಲಿ ತೋಟವನ್ನು ಒಮ್ಮೆ ನಾವು ಗಮನಿಸಿದರೆ, ಈ ತೋಟದಲ್ಲಿ ಮಣ್ಣಿನ ಸಂರಕ್ಷಣೆ ಅನ್ನೋದಾಗಿಲ್ಲ. ಮುಖ್ಯವಾಗಿ ನಮ್ಮ ಕೃಷಿಯಲ್ಲಿ ನಾನು ಆಗಲೇ ಹೇಳಿದಾಗೆ, ಯಾವುದೇ ಒಂದು ರೋಗ ಬಾಧೆ ಅಥವಾ ಕೀಟ ಬಾಧೆ ಅಥವಾ ಹವಾಮಾನ ಪ್ರತಿಕೂಲಗಳ ಒಂದು ಹೊಡೆತಕ್ಕೆ ಪ್ರತಿರೋಧಕವನ್ನು ಬೆಳೆಸ್ಕೋಬೇಕು ಅಂತಂದರೆ, ಮುಖ್ಯವಾಗಿ ನಾವು ನಮ್ಮ ತೋಟಗಳಲ್ಲಿ ಮಣ್ಣಿನ ಸಂರಕ್ಷಣೆಯನ್ನು ಮಾಡಬೇಕು. ಸೊ ಕೃಷಿಯಲ್ಲಿ ಮುಖ್ಯವಾಗಿ ಮಣ್ಣಿನ ಸಂರಕ್ಷಣೆಗೆ ನಾವು ಸಂರಕ್ಷಣಾ ಕೃಷಿ ಪದ್ಧತಿಯನ್ನು ಅನುಸರಿಸೋದ್ರ ಮೂಲಕ ಮಾಡ್ಬೋದು. ಸಂರಕ್ಷಣಾ ಕೃಷಿ ಪದ್ಧತಿಯಲ್ಲಿ ಮುಖ್ಯವಾಗಿ 3 ತತ್ವಗಳು, 3 ಪ್ರಿನ್ಸಿಪಲ್ಸ್. ಒಂದು, ಮಿನಿಮಮ್ ಸಾಯಿಲ್ ಡಿಸ್ಟರ್ಬೆನ್ಸ್ ಅಂತಂದರೆ ಉಳುಮೆ ಮಾಡದೇ ಇರುವಂಥದ್ದು. ಈಗ ನಮ್ಮ ತೋಟಗಳಲ್ಲಷ್ಟೇ ನಮಗೆ ಸಂಪೂರ್ಣವಾಗಿ ಅವಕಾಶ ಇದೆ, ನಾವು ಝೀರೋ ಟಿಲ್ವೇಜ್ ಅಥವಾ ಶೂನ್ಯ ಉಳುಮೆಗೆ ಹೋಗೋದಕ್ಕೆ ಸಾಧ್ಯ ಇರುವಂಥದ್ದು. ಹಾಗಾಗಿ ತೋಟನ ನಾವು ಉಳುಮೆ ಮಾಡ್ದೇ ಮಣ್ಣನ್ನು ಈಗ ಏನು ಬಿಸಿಲಿನ ಶಾಖ ಮತ್ತು ಈ ವಿಕಿರಣಗಳಿಗೆ ತೆರೆದಿಡ್ದೇ ಮಣ್ಣನ್ನು ಹಾಗೆ ಏನು ಕಳೆ ಬಂದಿರುತ್ತೆ, ಒಂದು ವೇಳೆ ನಾವು ಅಂತರ ಬೇಸಾಯ ಅಥವಾ ಅಂತರ ಬೆಳೆ ಬೆಳೆದಿಲ್ಲ ಅಂತಂದರೆ, ಏನು ಕಳೆ ಬೆಳೆದಿರುತ್ತೆ ಅದನ್ನು ಹಾಗೆ ಉಳಿಸ್ಕೊಂಡು ಮಣ್ಣನ್ನು ಉಳುಮೆ ಮಾಡ್ದೇ ಈ ಭೂಮಿಯ ಈ ಮಣ್ಣನ್ನು ಶಾಖಕ್ಕೆ ಮತ್ತು ವಿಕಿರಣಗಳಿಗೆ ತೆರೆದಿಡ್ದೇ ಅದು ಹಾಗೆ ಸಂರಕ್ಷಿಸಿದರೆ, ಮಣ್ಣಲ್ಲಿ ಸೂಕ್ಷ್ಮಾಣುಜೀವಿಗಳು ಏನಿರ್ತವೆ, ರೈತ ಮಿತ್ರ ಸೂಕ್ಷ್ಮಾಣುಜೀವಿಗಳು, ಅವು ಈಗ ರೋಗ ಹರಡಿರುವಂಥ ಸೂಕ್ಷ್ಮಾಣುಜೀವಿಯನ್ನು ಹತ್ತಿಕ್ಕೋದಕ್ಕೆ ಅಥವಾ ಸಪ್ರೆಸ್ ಮಾಡೋದಕ್ಕೆ ಸಹಾಯ ಆಗ್ತದೆ. ಹಾಗೆ ಈಗ 2ನೇ ತತ್ವ ಬಂದು ಮಲ್ಚಿಂಗು. ಈಗ ನಾವು ಉಳುಮೆ ಮಾಡಲಿಲ್ಲ ಅಂತಂದರೆ ಅಲ್ಲಿ ಏನು ಕಳೆ ಬೆಳೀತದೆ ಅದು ಮಣ್ಣಿನ ಮುಚ್ಚಳಿಕೆ ಅಥವಾ ಹೊದಿಕೆ ರೀತಿಯಲ್ಲಿ ಆಗ್ತದೆ, ಅದು ಮಲ್ಚಿಂಗು. ಮತ್ತು ಕಳೆ ಯಥೇಚ್ಛವಾಗಿ ಬೆಳೆದಾಗ ಈಗ ನಾವು ಉಳುವಂಥ ಅವಶ್ಯಕತೆ ಇಲ್ಲ. ಇವಾಗೆಲ್ಲ ಕಳೆಯನ್ನು ನಿರ್ಮೂಲನೆ ಮಾಡೋ ಬದಲು ಕಳೆ ನಿರ್ವಹಣೆಗೆ ಬ್ರಷ್ ಕಟರ್ಗಳು ಬಂದಿವೆ. ಬ್ರಷ್ ಕಟರ್ ಸಹಾಯದಿಂದ ನಾವು ಕಳೆಯನ್ನು ನಾವು ತೆಗೆದು ಆ ಕಳೆ ಅಲ್ಲೇ ಬಿದ್ದು ಅಲ್ಲೇ ಕಳೆತು ಗೊಬ್ಬರವಾದರೆ ಅದು ಮುಚ್ಚಳಿಕೆ ಆಗ್ತದೆ, ಮತ್ತು ತೇವಾಂಶ ಸಂರಕ್ಷಣೆ ಆಗ್ತದೆ, ಅಂದರೆ ಮಾಯ್ಶ್ಚರ್ ಕನ್ಸರ್ವೇಷನ್ ಆಗ್ತದೆ. ಹಾಗೆ ನಾನು ಹೇಳ್ದಾಗೇ ಈ ಬರಗಾಲದಲ್ಲೂ ಕೂಡ ಮರಗಳು ಒಣಗದೇ ಇರುವಂಥ ಪರಿಸ್ಥಿತಿಗೆ ಬರ್ತದೆ. ಹಾಗಾಗಿಯೇ ಈಗ ನೀವು ಕಳೆದ ವರ್ಷ 2024ರ ಬೇಸಿಗೆ ತಗೊಂಡ್ರೆ
ಎಷ್ಟೋ ತೆಂಗಿನ ಮರಗಳೆಲ್ಲ ಒಣಗೋದ್ವು ತೋಟಗಳಲ್ಲಿ ಆ ಬಿಸಿಲಿನ ತಾಪಕ್ಕೆ. ಯಾಕೆ ಅಂತಂದರೆ ಅಲ್ಲಿ ಮಣ್ಣಿನ ಸಂರಕ್ಷಣೆ ಇಲ್ಲದೆ ಇರುವಂಥದ್ದು. ಹಾಗೆ ನಾವು ಮಣ್ಣಿನ ಮುಚ್ಚಳಿಕೆ ಮಾಡಿದ್ರೆ, ಕಳೆಯನ್ನು ನಿರ್ಮೂಲನೆ ಮಾಡ್ದೇ ಕೇವಲ ನಿರ್ವಹಣೆ ಮಾಡಿಕೊಂಡ್ರೆ ಅದು ಮುಚ್ಚಳಿಕೆ ಆಗ್ತದೆ, ತೇವಾಂಶ ಸಂರಕ್ಷಣೆ ಆಗ್ತದೆ. ಮತ್ತು ನಾನು ಆಗಲೇ ಹೇಳ್ದಂಗೆ ಅಲ್ಲಿನ ಪರಿಸರ ರೈತ ಮಿತ್ರ ಸೂಕ್ಷ್ಮಾಣುಜೀವಿಗಳು ಅಲ್ಲಿ ವೃದ್ಧಿಯಾಗಿ ಈ ರೋಗ ಹರಡುವಂಥ ಸೂಕ್ಷ್ಮಾಣುಜೀವಿಗಳನ್ನ ಸಪ್ರೆಸ್ ಮಾಡೋದಕ್ಕೆ ಅಥವಾ ಹತ್ತಿಕ್ಕೋದಕ್ಕೆ ಸಹಾಯ ಆಗ್ತದೆ. ಮುಖ್ಯವಾಗಿ ಏನಾಗ್ತದೆ ಅಂತಂದರೆ, ಯಾಕೆ ರೈತ ಸೂಕ್ಷ್ಮಾಣುಜೀವಿಗಳು ಈ ಥರ ತೆರೆದಿಟ್ಟಿರುವಂಥ ಮಣ್ಣಿನಲ್ಲಿ ಅಂತಂದರೆ, ಈ ಉಳುಮೆ ಮಾಡಿದಂಥ ಮಣ್ಣು ಈ ಬಿಸಿಲಿನ ಶಾಖಕ್ಕೆ ಮತ್ತು ವಿಕಿರಣಗಳಿಗೆ ತೆರೆದಿಟ್ಕೊಂಡಿರೋದ್ರಿಂದ ಏನಕ್ಕೆ ಅವು ಅಷ್ಟು ಅಭಿವೃದ್ಧಿ ಆಗೋದಿಲ್ಲ. ಆದರೆ ಈ ರೋಗ ಹರಡುವಂತಹ ಸೂಕ್ಷ್ಮಾಣುಜೀವಿಗಳು, ಸಾಯಿಲ್ ಬೋರ್ನ್ ಪ್ಯಾಥೋಜನ್ಸ್ ಅಂತ ಇದಾವಲ್ಲ, ಅವು ಏನಕ್ಕೆ ಈ ಶಾಖವನ್ನು ತಡೆದುಕೊಂಡು ಬದುಕುಳಿದು ಮತ್ತು ರೋಗವನ್ನು ಹರಡಿಕೊಳ್ಳುವಂಥ ಸಾಧ್ಯತೆ ಏನಕ್ಕೆ ಇರ್ತದೆ ಅಂತಂದರೆ, ಈ ಥರ ತೆರೆದಿಟ್ಟಿರುವಂಥ ಮಣ್ಣಿನಲ್ಲಿ ಸಾವಯವ ಇಂಗಾಲ ತೀರಾ ಕಡಿಮೆ ಇರ್ತದೆ, ಶೇಕಡ 0.5ಕ್ಕಿಂತ ಕಡಿಮೆ ಇರ್ತದೆ. ಹಾಗೆ ಅದರಲ್ಲಿ ಈ ಯಾವುದೇ ಬೇರೆ ನಮ್ಮ ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಏನು ಹೇಳ್ತೀವಿ, ಅವುಗಳು ಸಂಖ್ಯೆಯಲ್ಲಿ ಮತ್ತು ವೈವಿಧ್ಯತೆಯಲ್ಲಿ ವೃದ್ಧಿ ಆಗೋದಕ್ಕೆ ಅವಕಾಶಗಳು ತೀರಾ ಕಡಿಮೆ ಇರ್ತದೆ. ಈ ರೋಗ ಹರಡುವಂಥ ಸೂಕ್ಷ್ಮಾಣುಜೀವಿಗಳು ಸಹ ಇದರಲ್ಲಿ ವೃದ್ಧಿ ಆಗೋಕ್ಕೆ ಸಾಧ್ಯ ಇದಿಲ್ಲ. ಆದರೆ ಅವುಗಳು ಸ್ಪೋರ್ಸ್ ಅಂತ ಹೇಳಿ ಅವುಗಳ ಈಗ ಬೀಜ ಹೇಗಿರ್ತದೆ, ಯಾವುದೇ ಬೆಳೆ ಅಥವಾ ಗಿಡಕ್ಕೆ ಒಂದು ಬೀಜ ಹೇಗಿರ್ತದೆ, ಹಾಗೆ ಅವುಗಳು ಸಹ ಒಂದು ಸ್ಪೋರ್ಸನ್ನು ಉತ್ಪಾದನೆ ಮಾಡ್ಕೊತವೆ ಅಥವಾ ತಯಾರಿಸ್ಕೊತವೆ. ಆ ಸ್ಪೋರ್ಟ್ಸು ಈ ಸೂರ್ಯನ ಶಾಖ ಅಥವಾ ಬಿಸಿಲಿನ ತಾಪವನ್ನು ತಡ್ಕೊಳ್ಳುವಂತಹ ಸಾಮರ್ಥ್ಯ ಇರ್ತದೆ. ಹಾಗಾಗಿ ಇಂಥ ಸಮಯದಲ್ಲಿ ಅವುಗಳು ಆ ಶಾಖವನ್ನು ತಡ್ಕೊಂಡು ಬದುಕುಳಿದು ಅವಕ್ಕೆ ಸೂಕ್ತವಾದಂಥ ವಾತಾವರಣ ಸಿಕ್ಕಿದಾಗ ಅವುಗಳು ಮತ್ತು ಅವು ಏನಿರ್ತವೆ, ಡಾರ್ಮೆಂಟ್ ಸ್ಟೇಜಲ್ಲಿರ್ತವೆ, ಅಂದರೆ ನಿದ್ರಾವಸ್ಥೆಯಲ್ಲಿರ್ತವೆ. ಈ ಶಾಖ ಮತ್ತು ವಿಕಿರಣಗಳನ್ನು ತಡ್ಕೊಂಡು ಬದುಕುಳಿದು ಆ ನಂತರ ಅವುಗಳು ಸೂಕ್ತ ವಾತಾವರಣ ಸಿಕ್ಕಿದ ನಂತರ ಅವುಗಳು ಅದರಲ್ಲಿ ಜೀವಂತವಾಗಿ ಬೆಳೆದು ಇಡೀ ತೋಟದಲ್ಲಿ ರೋಗವನ್ನು ಹರಡುತ್ತದೆ ಮತ್ತು ಆವರಿಸ್ಕೊಳ್ತದೆ. ಮೂರನೇ ತತ್ವ ಏನಂತಂದರೆ, ತೋಟದಲ್ಲಿ ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಅದು ಬೆಳೆಯಲ್ಲಾದರೂ ಸರಿ ಅಥವಾ ಕಳೆಯಲ್ಲಾದರೂ ಸರಿ. ಈಗ ಕಳೆ ಬರೀ ಒಂದೇ ಕಳೆ ಬರೋದಿಲ್ಲ, ಕಳೆ ವಿಧವಾದಂಥ ಕಳೆ ಬರ್ತದೆ. ಅದರಲ್ಲಿ ಜೀವ ವೈವಿಧ್ಯತೆ ಸಾಕಷ್ಟು ಇರ್ತದೆ. ಅದರಿಂದ ಸಾಕಷ್ಟು ಬೇರೆ ರೈತ ಮಿತ್ರ ಕೀಟಗಳು ತೋಟಕ್ಕೆ ಬರುವಂಥದ್ದು, ಅಲ್ಲಿ ವೃದ್ಧಿಯಾಗುವಂಥದ್ದು. ಅವು ಈ ಏನು ಬೇರೆ ಶತ್ರು ಕೀಟಗಳಿರ್ತವೆ ಅವನ್ನ ಹತೋಟಿಗೆ ತರೋದಕ್ಕೆ ನಮಗೆ ಸಹಾಯ ಆಗ್ತದೆ. ಅದ್ರ ಜೊತೆಗೆ ಜೀವಂತ ಕಳೆ, ಜೀವಂತ ಬೇರು ಮಣ್ಣಿನಲ್ಲಿದ್ದರೆ ಆ ಬೇರಿನಿಂದ ಹೊರಸೂಸುವಂತಹ ದ್ರವ, ಅದು ಮಣ್ಣಿನ ಸಾವಯವ ಇಂಗಾಲವನ್ನು ಹೆಚ್ಚಿಗೆ ಮಾಡಿ ಆ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳು ಅಲ್ಲಿಗೆ ಹೆಚ್ಚಿಗೆ ವೃದ್ಧಿಯಾಗುವಂತೆ ಮಾಡ್ತದೆ. ಮತ್ತು ಹೆಚ್ಚು ವಿಧವಾದಂಥ ಸೂಕ್ಷ್ಮಾಣುಜೀವಿಗಳು ಆಕರ್ಷಿತಗೊಂಡು ಅಲ್ಲಿ ಅಭಿವೃದ್ಧಿಗೊಂಡು ಅವು ಕೂಡ ಈ ರೋಗ ಹರಡುವಂಥ ಶಿಲೀಂಧ್ರ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾ ಆಗಿರ್ಬೋದು, ಆ ಸೂಕ್ಷ್ಮಾಣುಜೀವಿಗಳನ್ನ ಹತ್ತಿಕ್ಕೋದಕ್ಕೆ ಸಹಾಯ ಮಾಡ್ತದೆ. ಸೊ ಹಾಗಾಗಿ ಯಾವುದೇ ತೋಟಗಳಲ್ಲಿ ನಮಗೆ ಈ ಸಂಪೂರ್ಣವಾಗಿ ಶೂನ್ಯ ಉಳುಮೆಯನ್ನು ಮಾಡಿಕೊಂಡು ಈ ಎಲ್ಲ 3 ತತ್ವಗಳನ್ನ ಪಾಲಿಸೋದಕ್ಕೆ, ಅಂದರೆ ಶೂನ್ಯ ಉಳುಮೆ, ಮಲ್ಚಿಂಗು ಮತ್ತು ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಂಡು ನಾವು ಹೋಗೋದಕ್ಕೆ ಸಂಪೂರ್ಣವಾದಂಥ ಅವಕಾಶ ಇರುವುದು. ಹಾಗೆ ನಾವು ಈ ಕೃಷಿಯಲ್ಲಿ ಸುಸ್ಥಿರತೆಯನ್ನು ಹೊಂದಬೇಕು ಅಂತಂದರೆ, ಅದು ರೋಗ ನಿರ್ವಹಣೆ ಇರಲಿ ಅಥವಾ ಕೀಟ ಬಾಧೆ ನಿರ್ವಹಣೆ ಇರಲಿ, ಈ ರಾಸಾಯನಿಕ ಪದ್ಧತಿಗೆ ಹೋದರೆ ನಾವು ಸುಸ್ಥಿರತೆಯನ್ನು ಸಾಧಿಸೋದು ಆಗೋದೇ ಇಲ್ಲ. ಹಾಗಾಗಿ ನೈಸರ್ಗಿಕವಾಗಿ ನಾವು ಇವುಗಳನ್ನೆಲ್ಲ ಹತೋಟಿಗೆ ತಗೊಂಬರೋದಕ್ಕೆ ಈ ಸಂರಕ್ಷಣಾ ಕೃಷಿ ಪದ್ಧತಿಯನ್ನು ಅನುಸರಿಸಿದರೆ ನಾವು ಕೃಷಿಯಲ್ಲಿ ಈ ಸುಸ್ಥಿರತೆಯನ್ನು ಸಾಧಿಸೋದಕ್ಕೆ ಸಹಾಯವಾಗ್ತದೆ. ನಿಮಗೆ ಉದಾಹರಣೆಗೆ ಈಗ ತೋರಿಸ್ತೇನೆ ನೋಡಿ. ಈಗ ಇಲ್ಲಿ ಟ್ರ್ಯಾಕ್ಟರ್ ಹೋಗೋದಕ್ಕೆ ಸಾಧ್ಯ ಆಗಿಲ್ಲದೆ ಇರೋದ್ರಿಂದ ಇಲ್ಲಿ ಉಳುಮೆ ಆಗಿಲ್ಲ. ಸಾಕಷ್ಟು ವರ್ಷಗಳಿಂದ ಉಳುಮೆ ಆಗದೇ ಇರೋದ್ರಿಂದ ಇಲ್ಲಿನ ಮಣ್ಣಿನ ಗುಣಧರ್ಮ ನೋಡಿ ಹೇಗಿದೆ. ಇಲ್ಲಿನ ಮಣ್ಣು ಕಪ್ಪಾಗಿದೆ. ಇದು ಏನು ಸೂಚಿಸುತ್ತೆ ಅಂತಂದರೆ, ಇದರಲ್ಲಿ ಸಾವಯವ ಇಂಗಾಲ ಹೆಚ್ಚಾಗಿರುವಂಥದ್ದು. ಅದೇ ನಾನು ಇಲ್ಲಿ ಎಲ್ಲಾದರೂ ಬೇರೆ ಉಳುಮೆ ಮಾಡಿರುವಂತಹ ಜಾಗದಲ್ಲಿ ಮಣ್ಣನ್ನು ತೆಗೆದುಕೊಂಡ್ರೆ ಈ ಮಣ್ಣಿಗೂ ವ್ಯತ್ಯಾಸ ನೋಡಿ.
ಇದರಲ್ಲಿ ಸಾವಯವ ಇಂಗಾಲ ಆರ್ಗ್ಯಾನಿಕ್ ಕಾರ್ಬನ್ ಅಂತೇನು ಹೇಳ್ತೀವಿ, ಅದು ಇದರಲ್ಲಿ 0.5ಕ್ಕಿಂತ ಕಡಿಮೆ ಇರುವಂಥದ್ದು. ಇದು ಯಾವುದೇ ಸೂಕ್ಷ್ಮಾಣು ಜೀವಿಗಳ ವೃದ್ಧಿಗೆ ಇದು ಯಾವುದೇ ಸಹಾಯವನ್ನು ಮಾಡೋದಿಲ್ಲ. ಅದೇ ಈ ಮಣ್ಣಿನಲ್ಲಿ ಎಲ್ಲ ರೈತ ಮಿತ್ರ ಸೂಕ್ಷ್ಮಾಣು ಜೀವಿಗಳು ಇದರಲ್ಲಿ ಅಭಿವೃದ್ಧಿ ಹೊಂದೋದಕ್ಕೆ ಬಹಳ ಅನುಕೂಲಕರವಾದಂಥ ಇದರಲ್ಲಿ ಕಾಂಪೋಸಿಷನ್ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಇರ್ಬೋದು ಅಥವಾ ಇನ್ಯಾವುದೇ ಮಿನರಲ್ಸ್ ಇರ್ಬೋದು, ಎಲ್ಲ ಇದರಲ್ಲಿ ಇರ್ತವೆ. ಹಾಗಾಗಿ ಈ ಮೂಲಕ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ನಾವು ಸಂರಕ್ಷಣಾ ಕೃಷಿ ಪದ್ಧತಿಯನ್ನು ಅನುಸರಿಸದ್ದೇ ಆದಲ್ಲಿ ನಮ್ಮ ತೋಟಗಳನ್ನು ರೋಗ ಮುಕ್ತಗೊಳಿಸ್ಬೋದು ಅಥವಾ ಕೀಟಬಾಧೆಗೊಳಗಾಗೋದನ್ನು ತಡಿಬೋದು. ಮತ್ತು ಈ ಹವಾಮಾನ ವೈಪರೀತ್ಯದಿಂದ ಉಂಟಾಗುವಂಥ ಒತ್ತಡಗಳನ್ನು ಅದಕ್ಕೆ ತಡ್ಕೊಳ್ಳುವಂಥ ಸಾಮರ್ಥ್ಯವನ್ನು ನೀಡ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.